ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ನೋಡ್ಲಿಲ್ಲ ಅಂದ್ರೆ ಈ ವಿಡಿಯೋ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಸೊ ಫಸ್ಟ್ ಪಾರ್ಟ್ 1 ವಿಡಿಯೋ ನೋಡ್ಕೊಂಡ್ಬಂದು ಆಮೇಲೆ ಈ ವಿಡಿಯೋ ನೋಡಿ. ಮೊದಲನೇ ಪಾರ್ಟ್ ನಲ್ಲಿ ಸಮೀರ್ ಹೇಳಿರೋ ಅರ್ಧ ಸತ್ಯದ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಕೇಸ್ ನಲ್ಲಿ ಕನ್ಫ್ಯೂಷನ್ ಹುಟ್ಟಿಸ್ತಿರುವಂತ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಅದರಲ್ಲಿ ದೊಡ್ಡ ಗೌಡ್ರ ಕುಟುಂಬದ ಬಗ್ಗೆನೂ ಮಾತಾಡೋಣ. ಡಿಸ್ಕ್ಲೇಮರ್ ಅರ್ಥ ಆಗಿದ್ರೆ ವಿಡಿಯೋ ಶುರು ಮಾಡೋಣ. ಈ ಪ್ರಕರಣದಲ್ಲಿ ಸಾಕಷ್ಟು ಜನ ನ್ಯೂಸ್ ಆಂಕರ್ಗಳು, ಯೂಟ್ಯೂಬರ್ಗಳು ಕೇವಲ ಜಡ್ಜ್ಮೆಂಟ್ ಕಾಪಿ ಒಂದನ್ನೇ ಓದಿರೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಸಾಕಷ್ಟು ವಿಚಾರಗಳನ್ನ ತಪ್ಪಾಗಿ ಹೇಳ್ತಾ ಇದ್ದಾರೆ. ಇದರಿಂದ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳು ಕೂಡ ಕ್ರಿಯೇಟ್ ಆಗಿದೆ. ಈ ಕನ್ಫ್ಯೂಷನ್ಗಳಿಗೆ ಸಾಧ್ಯವಾದಷ್ಟು ಕ್ಲಾರಿಟಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಡಿಸ್ಕಸ್ ಆದಂತಹ ವಿಚಾರ, ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ನಲ್ಲಿ CCTV ಇತ್ತ. ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ, ಪಬ್ಲಿಕ್ ವಿಟ್ನೆಸ್ ನಂಬರ್ 25 PSI ಯೋಗೇಶ್ ಸ್ವತಃ ಹೇಳ್ತಾರೆ, ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ ನಲ್ಲಿ ಕ್ಯಾಮ್ರಾ ಇತ್ತು, ಆದರೆ ನಾನು ಆ ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಇದೇ ಹೇಳಿಕೆಯನ್ನ ಭಾಸ್ಕರ್ ರೈ ಕೂಡ ರಿಪೀಟ್ ಮಾಡ್ತಾರೆ. ಹಾಗೆ ಇನ್ನೊಬ್ಬ ಸಾಕ್ಷಿ ಕೂಡ ಇದನ್ನೇ ಹೇಳ್ತಾನೆ. ಇದ್ರ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಡಿಫೆನ್ಸ್ ಲಾಯರ್ ಜಾಣತನದಿಂದ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವರು ಏನಂತ ಪ್ರಶ್ನೆ ಕೇಳ್ತಾರೆ ಅಂದರೆ, ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ನಲ್ಲಿದ್ದ CCTV ಫುಟೇಜನ್ನು ಕಲೆಕ್ಟ್ ಮಾಡಿದ್ರಾ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಪೊಲೀಸ್ ಆಫೀಸರ್ ಇಲ್ಲ ಅನ್ನೋ ಉತ್ತರ ಕೊಡ್ತಾರೆ. ಇದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕ್ವಶನೇ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಅಲ್ಲಿ CCTV ಫುಟೇಜ್ ಇತ್ತು, ಕಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಪೋರ್ಟ್ರೇ ಆಗಿದೆ ಅಂತ ಹೇಳ್ತಾರೆ. ಈ ವಾದ ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರಿವ್ರ ಮಾತನ್ನ ಯಾಕೆ ಕೇಳಬೇಕು, ಸ್ವತಃ ನಾನೇ ವೆರಿಫೈ ಮಾಡ್ಕೊಳ್ಳೋಣ, ಅಲ್ಲಿ CCTV ಇತ್ತಾ ಇರಲಿಲ್ವಾ ಅಂತ ತಿಳ್ಕೊಳ್ಳೋಣ ಅಂತ ಹುಡುಕ್ದೆ. ಹೇಗೆ ತಿಳ್ಕೊತೀರಾ? ಘಟನೆ ಆಗಿದ್ದು 9/10/2012. ಆ ದಿನ ಅಥವಾ ಅದರ ಆಸ್ಪಾಸ್ನಲ್ಲಿ ಆ ಏರಿಯಾದ ಏನಾದರೂ ವಿಡಿಯೋನೋ ಫೋಟೋನೋ ಸಿಕ್ಕಿದ್ರೆ ಅದರಲ್ಲಿ CCTV ಇತ್ತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ. ನಾನು ಅದೇ ಪ್ರಯತ್ನದಲ್ಲೇ ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಘಟನೆ ನಡೆದಿದ್ದು 2012ರಲ್ಲಿ. ಆ ಸಮಯಕ್ಕೆ ಯೂಟ್ಯೂಬ್ ಇಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಯೂಟ್ಯೂಬ್ನಲ್ಲಿ ಏನಾದರೂ ಫುಟೇಜ್ಗಳು ಸಿಗುತ್ತಾ ಅಂತ ಹುಡುಕ್ತೆ. ಆದರೆ 2013, 14, 15ನೇ ಇಸ್ವಿಯ ಫುಟೇಜ್ಗಳು ಸಿಕ್ತೆ ಹೊರತು 2012ನೇ ಇಸ್ವಿಯ ಫುಟೇಜ್ಗಳು ಸಿಕ್ಕಿರಲಿಲ್ಲ. ವಿಡಿಯೋಗಳೇನೋ ಸಿಕ್ಕಲಿಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಪತ್ರಿಕೆ ಒಂದು ಫೋಟೋನಾದರೂ ಪಬ್ಲಿಷ್ ಮಾಡಿರುತ್ತಲ್ವ ಅಂತ ಹೇಳಿ ನ್ಯೂಸ್ ಆರ್ಟಿಕಲ್ಗಳನ್ನ ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಆಗ ಒಂದು ನ್ಯೂಸ್ ಆರ್ಟಿಕಲ್ ನನಗೆ ಸಿಕ್ತು. ಆ ಆರ್ಟಿಕಲ್ನ ಪ್ರಕಾರ 2012ರಲ್ಲಿ ವೀರೇಂದ್ರ ಹೆಗಡೆ ಅವರಿಗೆ ಜಿಂದಾಲ್ ಪ್ರಶಸ್ತಿ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಜಿಂದಾಲ್ ಅವರು ಧರ್ಮಸ್ಥಳದ ಒಂದು ಪ್ರೋಮೋವನ್ನು ಶೂಟ್ ಮಾಡಿದ್ರು. ಆ ಪ್ರೋಮೋ ನನಗೆ ಸಿಕ್ತು. ಆ ಪ್ರೋಮೋದ ಒಂದು ಶಾಟ್ನಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಮೇನ್ ಗೇಟ್ನ ಫುಟೇಜ್ ಕೂಡ ಇದೆ. ಆ ಫುಟೇಜ್ನ ನಿಮಗೆ ತೋರಿಸ್ತೀನಿ. ಒಂದ್ಸಲ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ CCTV ನಿಮಗೆ ಕಾಣಿಸ್ತಾ ಇದೆಯಾ? ಬೈ ದ ವೇ, ಈ ಫುಟೇಜ್ ಶೂಟ್ ಆಗಿರೋದು 2012 ಫೆಬ್ರವರಿ ತಿಂಗಳಲ್ಲಿ ಅಂಡ್ ಈ ವಿಡಿಯೋ ಪಬ್ಲಿಷ್ ಆಗಿರೋದು ಜೂನ್ 2012ರಲ್ಲಿ. ಅಷ್ಟೇ ಅಲ್ಲ, ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ಒಂದು ಬಸ್ ಸ್ಟಾಪ್ ಇತ್ತು. ಆ ಬಸ್ ಸ್ಟಾಪ್ನಲ್ಲಿ 360 ಡಿಗ್ರಿ ತಿರುಗಬಲ್ಲ ಪ್ಯಾನಸೋನಿಕ್ ಕ್ಯಾಮ್ರಾ ಇತ್ತು ಅಂತ ಗಿರೀಶ್ ಮಟ್ಟಣ್ಣನವರ್ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಜೊತೆಗೆ ಆ ಬಸ್ ಸ್ಟಾಪನ್ನು ಘಟನೆ ನಡೆದ 6 ದಿನಕ್ಕೆ ಡೆಮೋಲಿಷನ್ ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಆ ಜಾಗದಲ್ಲಿ ಬಸ್ ಸ್ಟಾಪ್ ಇದ್ದಿದ್ದಂತೂ ನಿಜ. ಆದರೆ 2012ರಲ್ಲಿ 360 ಡಿಗ್ರಿ ಟೆಕ್ನಾಲಜಿನೇ ಇರಲಿಲ್ಲ ಅಂತ ಕೆಲವು ನ್ಯೂಸ್ ರಿಪೋರ್ಟರ್ಗಳು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಹುಡುಕಿದಾಗ 360 ಡಿಗ್ರಿ ಟೆಕ್ನಾಲಜಿ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ರೊಟೇಟಬಲ್ ಕ್ಯಾಮ್ರಾಸ್ ಅಂತೂ 2012ರಲ್ಲಿ ಇತ್ತು. ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ 2012ರಲ್ಲಿ ಮಂಗಳೂರು ಮತ್ತು ಧರ್ಮಸ್ಥಳದ KSRTC ಬಸ್ ಸ್ಟ್ಯಾಂಡ್ಗೆ ಈ ರೀತಿ ರೊಟೇಟಬಲ್ ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿರುವಂತಹ ಒಂದು ಆರ್ಟಿಕಲ್ ನನಗೆ ಸಿಕ್ತು. ನನಗೆ ಗೊತ್ತಿರೋ ಹಾಗೆ ಈ ಒಂದು ಆರ್ಟಿಕಲ್ನ ಇಲ್ಲಿವರೆಗೂ ಯಾರೂ ಕೂಡ ತೋರಿಸಿಲ್ಲ. ನನಗೆ ಒಂದು ಗುಂಪನ್ನು ಸಪೋರ್ಟ್ ಮಾಡಬೇಕನ್ನೋ ಉದ್ದೇಶ ಇದ್ದರೆ ಈ ಒಂದು ಆರ್ಟಿಕಲ್ನ ಮುಚ್ಚಿಟ್ಟು ಅಲ್ಲಿ ಆ ಟೆಕ್ನಾಲಜಿನೇ ಇರಲಿಲ್ಲ, ಅಲ್ಲಿ ಕ್ಯಾಮ್ರಾನೇ ಇರಲಿಲ್ಲ ಅಂತ ವಾದ ಮಾಡೋದು 2 ಸೆಕೆಂಡಿನ ಕೆಲಸ. ಆದರೆ ನನ್ನ ಉದ್ದೇಶ ಅದಲ್ಲ. ನನ್ನ ಉದ್ದೇಶ ಜನಗಳಿಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು. ಎನಿವೇಸ್, ಬ್ಯಾಕ್ ಟು ದ ಟಾಪಿಕ್. 2012ನೇ ಇಸ್ವಿನಲ್ಲಿ 360 ಡಿಗ್ರಿ ತಿರುಗಬಲ್ಲ ಪ್ಯಾನಸೋನಿಕ್ ಕ್ಯಾಮ್ರಾ ಇತ್ತು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆದರೆ ಪ್ಯಾನಸೋನಿಕ್ ಕಂಪನಿ ಈ ರೀತಿಯ ಕ್ಯಾಮ್ರಾಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 2014ರಲ್ಲಿ. ಹಾಗಾದರೆ ಆ ಬಸ್ ಸ್ಟಾಪ್ನಲ್ಲಿ ನಿಜವಾಗ್ಲೂ CCTV ಕ್ಯಾಮ್ರಾ ಇತ್ತಾ? CCTV ಕ್ಯಾಮ್ರಾ ಇತ್ತು ಅನ್ನೋದಾದರೆ ಅದು ಪ್ಯಾನಸೋನಿಕ್ ಕಂಪನಿಯದ್ದ? ಆ ಕ್ಯಾಮ್ರಾ 360 ಡಿಗ್ರಿ ತಿರುಗಬಲ್ಲದ? ಈ ಪ್ರಶ್ನೆಗಳನ್ನು
ಈ ಹೇಳಿಕೆಗಳನ್ನು ಯಾರು ಕೊಟ್ಟರೋ ದಯವಿಟ್ಟು ಅವರನ್ನೇ ಕೇಳಿ. ಈ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ, ಎಸ್ಪೆಷಲಿ ಜರ್ನಲಿಸ್ಟ್ಗಳಿಗೆ ಒಂದು ಚಾಲೆಂಜ್ ಕೊಡ್ತೀನಿ. ಈ ಘಟನೆ ನಡೆದ ಆಸ್ಪಾಸ್ನಲ್ಲಿ ಪ್ರಕೃತಿ ಚಿಕಿತ್ಸಾಲಯದ ಯಾವುದಾದ್ರೂ ವಿಡಿಯೋಗಳಿದ್ದರೆ ಅದನ್ನು ಹುಡುಕಿ ಅದನ್ನು ಪಬ್ಲಿಷ್ ಮಾಡಿ. ಇದರಿಂದ ಅಲ್ಲಿ CCTV ಇತ್ತು ಅನ್ನೋರ ಅನುಮಾನಗಳು ಕ್ಲಿಯರ್ ಆಗುತ್ತೆ, CCTV ಇರಲಿಲ್ಲ ಅನ್ನೋರ ಅನುಮಾನಗಳು ಕ್ಲಿಯರ್ ಆಗುತ್ತೆ. ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗೋದಕ್ಕೆ ಕಾರಣ ಒಬ್ಬ ವ್ಯಕ್ತಿಯ ಹೆಸರು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ನಿಶ್ಚಲ್ ಧರ್ಮಸ್ಥಳ. ಈ ವ್ಯಕ್ತಿ ಯಾರು ಅಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಸಹೋದರನ ಮಗ. ಈ ವ್ಯಕ್ತಿ ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಈ ಪ್ರಕರಣ ನಡೆದ 1 ವರ್ಷದ ನಂತರ ಒಂದು ಖಾಸಗಿ ಸುದ್ದಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ಈ ಸುದ್ದಿ ಪ್ರಸಾರ ಆದ ತಕ್ಷಣ ಕರ್ನಾಟಕದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇಮಿಡಿಯೇಟ್ಲಿ ಅಂದರೆ ಮಾರನೇ ದಿನನೇ ವೀರೇಂದ್ರ ಹೆಗ್ಗಡೆಯವರು ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಈ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನಿಶ್ಚಲ್ ಧರ್ಮಸ್ಥಳ ಭಾರತದಲ್ಲೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಆತನ ಪಾಸ್ಪೋರ್ಟ್ ಮತ್ತು ಏರ್ ಟಿಕೆಟ್ ಅನ್ನು ಕೂಡ ಪ್ರೆಸೆಂಟ್ ಮಾಡ್ತಾರೆ. ಆಗ್ಲೂ ಸಹ ಸಾಕಷ್ಟು ಜನ ಇದೊಂದು ಫೇಕ್ ಡಾಕ್ಯುಮೆಂಟ್ ಅಂತ ವಾದ ಮಾಡ್ತಾರೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ರಾತ್ರಿಯ ಸಮಯದಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ಒಂದು ಡಾಕ್ಯುಮೆಂಟ್ ಅನ್ನ ಫೋರ್ಜರಿ ಮಾಡಬಹುದಾ? ಸಾಧ್ಯ ಅಂತಾನೆ ಅನ್ಕೊಳ್ಳೋಣ. ಈ ಬಗ್ಗೆ CBI ಕೂಡ ಎನ್ಕ್ವೈರಿ ಮಾಡುತ್ತೆ. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ FRROಗೆ ಒಂದು ಆದೇಶ ಹೋಗುತ್ತೆ, ನಿಶ್ಚಲ್ ಧರ್ಮಸ್ಥಳ ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು CBIಗೆ ಕೊಡಿ ಅಂತ. ಅದೇ ರೀತಿ FRRO ಹಲವಾರು ಡಾಕ್ಯುಮೆಂಟ್ಗಳನ್ನು CBIಗೆ ಸಬ್ಮಿಟ್ ಮಾಡುತ್ತೆ. ಮೊದಲನೇದಾಗಿ ನಿಶ್ಚಲ್ ಅವರ ಪಾಸ್ಪೋರ್ಟ್ ಕಾಪಿಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸೀಲ್ ಇದೆ. 21 ಆಗಸ್ಟ್ 2012 ಅವರು ಬೆಂಗಳೂರಿನಿಂದ ಟ್ರಾವೆಲ್ ಮಾಡಿದ್ದಾರೆ ಆ್ಯಂಡ್ ಅವರು ಭಾರತಕ್ಕೆ ಮತ್ತೆ ವಾಪಸ್ ಬರೋದು ಡಿಸೆಂಬರ್ 2012. ಈ ಸೌಜನ್ಯ ಪ್ರಕರಣ ಆಗಿದ್ದು 9/10/2012. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಿಶ್ಚಲ್ ಆ ಸಮಯದಲ್ಲಿ ಭಾರತದಲ್ಲಿ ಇರಲೇ ಇಲ್ಲ. ಈಗ ಬಹಳಷ್ಟು ಜನ ಈ ಡಾಕ್ಯುಮೆಂಟ್ ಕೂಡ ಫೇಕ್ ಅಂತ ಹೇಳ್ಬೋದು. FRRO CBIಗೆ ಕೊಟ್ಟಿತ್ತು ಅಂತ ಹೇಳಿದ್ನಲ್ಲ, ಆ ಡಾಕ್ಯುಮೆಂಟ್ ಕೂಡ ನನಗೆ ಸಿಕ್ಕಿದೆ, ಅದನ್ನೂ ಕೂಡ ತೋರಿಸ್ತೀನಿ. ಇದರಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು ಡಿಪಾರ್ಚರ್ ಮತ್ತು ಅರೈವಲ್ ಎರಡೂ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಡಿಪಾರ್ಚರ್ ತೋರಿಸ್ತೀನಿ, ನೋಡ್ಕೊಳ್ಳಿ. ದಿನಾಂಕ 21 ಆಗಸ್ಟ್ 2012 ಬೆಳಗ್ಗೆ 3:14 ಏರ್ಪೋರ್ಟ್ಗೆ ಎಂಟ್ರಿ ಆಗಿದ್ದಾರೆ. ಹಾಗೆ 4:20 ಫ್ಲೈಟ್ನ ಬೋರ್ಡಿಂಗ್ ಮಾಡಿದ್ದಾರೆ. ಅದೇ ರೀತಿ ಅವರ ಪ್ರೀವಿಯಸ್ ಟ್ರಾವೆಲ್ ಹಿಸ್ಟ್ರಿಗಳನ್ನು ಕೂಡ ಈ ಡಾಕ್ಯುಮೆಂಟ್ನಲ್ಲಿ ನೀವು ನೋಡಬಹುದು. ಹಾಗಾದರೆ ನಿಶ್ಚಲ್ ಧರ್ಮಸ್ಥಳ ವಾಪಸ್ ಭಾರತಕ್ಕೆ ಯಾವಾಗ ಬಂದರು ಅನ್ನೋದಕ್ಕೆ ದಾಖಲೆ ಬೇಕಲ್ವಾ? ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಅರೈವಲ್ ಡೀಟೇಲ್ಸನ್ನು ತೋರಿಸ್ತಾ ಇದ್ದೀನಿ. ನಿಶ್ಚಲ್ ಧರ್ಮಸ್ಥಳ ಅವರು ಮತ್ತೆ ಭಾರತಕ್ಕೆ ಬಂದಿದ್ದು 28 ಡಿಸೆಂಬರ್ 2012 ಮಧ್ಯರಾತ್ರಿ 2:30. ಜೊತೆಗೆ ನಿಶ್ಚಲ್ ಧರ್ಮಸ್ಥಳ ಅವರು ಅಮೆರಿಕಕ್ಕೆ ಹೋಗಿದ್ದು ಹೈಯರ್ ಎಜುಕೇಷನ್ಗೋಸ್ಕರ. ಸೊ ಆ ಒಂದು ಕಾಲೇಜಿಗೆ ಕಟ್ಟಿರುವಂತಹ ಫೀಸ್ನ ಚೆಕ್ಕನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅವರು ಅಮೆರಿಕದಲ್ಲಿದ್ದಾಗ ಮಾಡಿರುವಂತಹ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಗಳ ಡೀಟೇಲ್ ಕೂಡ ಇದೆ, ಅದನ್ನು ಕೂಡ ನೀವು ನೋಡಬಹುದು. ಇಷ್ಟೆಲ್ಲ ದಾಖಲೆಗಳಿಂದ ಪ್ರೂವ್ ಆಗೋದೇನೆಂದರೆ ನಿಶ್ಚಲ್ ಧರ್ಮಸ್ಥಳ ಅವರು ಆ ಸಮಯದಲ್ಲಿ ಭಾರತದಲ್ಲಿ ಇರಲೇ ಇಲ್ಲ. ಆ ವ್ಯಕ್ತಿ ಅಲ್ಲಿರಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ದಾಖಲೆಗಳಿದೆ. ಆದರೂ ಕೂಡ ಇವತ್ತಿಗೂ ಈ ವ್ಯಕ್ತಿಯ ಬಗ್ಗೆ ಸುಳ್ಳು ಪ್ರಚಾರಗಳನ್ನು ಕೆಲವರು ಮಾಡ್ತಾನೆ ಇದ್ದಾರೆ. ಹಾಗಂತ ಅವರು ಆರೋಪನೇ ಮಾಡಬಾರ್ದಾ ಅಂತ ನಾನು ಹೇಳ್ತಿಲ್ಲ. ವಿನಾಕಾರಣ ಒಬ್ಬ ವ್ಯಕ್ತಿ ಬಗ್ಗೆ ಆರೋಪ ಮಾಡೋದು ತಪ್ಪು. ಯಾವುದೇ ದಾಖಲೆಗಳನ್ನು ತೋರಿಸದೆ ಸತತ 11 ವರ್ಷಗಳಿಂದ ಆ ವ್ಯಕ್ತಿಯ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ. ಈಗೇನು ಇದನ್ನಿದೆಯಲ್ಲ, ಇವ್ರು ಹೇಳ್ತಾರೆ ಅವನಲ್ಲ ಅಮೆರಿಕಕ್ಕೆ ಹೋಗಿದ್ದ, ಅವನಿಲ್ಲ ಅಂದ್ರೆ ಅವ್ರ ಅಪ್ಪನೇ ಇರ್ತಾನೆ ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಒಂದು ಸಲ ಆ ವ್ಯಕ್ತಿ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿ, ನಿಮ್ಮ ಮೇಲೆ ಈ ರೀತಿಯ ಒಂದು ಆರೋಪ ಬಂದು ಎಲ್ಲ ದಾಖಲೆಗಳನ್ನು ಕೊಟ್ಟ ನಂತರ ಕೂಡ ನಿಮ್ಮ ಬಗ್ಗೆ ಆರೋಪಗಳು ಬರ್ತಾನೆ ಇದೆ ಆ್ಯಂಡ್ ಆರೋಪ ಮಾಡ್ತಿರೋ ವ್ಯಕ್ತಿಗಳು ಯಾವ ದಾಖಲೆಗಳನ್ನೂ ತೋರಿಸ್ತಿಲ್ಲ ಅಂದರೆ ನಿಮಗೆ ಯಾವ ರೀತಿ ಆಗ್ಬೋದು? ಇದೇ ಸಮೀರ್ ಅವರು ತಮ್ಮ ಮೊದಲನೇ ವಿಡಿಯೋದಲ್ಲಿ ಹೇಳ್ತಾರೆ, ಈ ಘಟನೆ ಆದ ನಂತರ ಚಿಕ್ಕದಣಿಗಳು ವಿದೇಶಕ್ಕೆ ಹೊರಟೋದ್ರು ಅಂತ. ಅಗೇನ್ ಇನ್ನೊಂದು ಎಂತ ಕೋಇನ್ಸಿಡೆನ್ಸ್ ನೋಡಿ, ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕಗೌಡ್ರ ಮಗ ನಿಶಾಂತ್ ಜೈನು ದೇಶನೇ ಬಿಟ್ಟು ಹೋಗ್ಬಿಡ್ತಾನೆ. ಈ ಘಟನೆ ಆದಾಗ ಚಿಕ್ಕದಣಿಗಳಲ್ಲಿ ಇರಲೇ ಇಲ್ಲ ಅಂತ ನಾನು ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಸಮೀರ್ ಅವ್ರನ್ನ ಕೇಳಿ, ಈ ಘಟನೆ ಆದ ನಂತರ ಚಿಕ್ಕದಣಿಗಳು ವಿದೇಶಕ್ಕೆ ಹೋದ್ರು ಅನ್ನೋದಕ್ಕೆ ಏನಾದರೂ ಅವ್ರ ಹತ್ರ ಪ್ರೂಫ್ ಇದೆಯಾ? ಇನ್ನು ಈ ಕೇಸ್ ವಿಚಾರಕ್ಕೆ ಬರೋಣ. ಇಲ್ಲಿ ಸಾಕಷ್ಟು ವಿಚಾರಗಳನ್ನು ತಿರುಚಿ ಪ್ರಚಾರ ಮಾಡಿ ಸುಮಾರು ಕನ್ಫ್ಯೂಷನ್ಗಳನ್ನು ಹುಟ್ಟಾಕಿದ್ದಾರೆ. ಆ ಕನ್ಫ್ಯೂಷನ್ಗಳನ್ನು ಬಗೆಹರಿಸುವಂಥ ಪ್ರಯತ್ನನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಈ ಕೇಸ್ನಲ್ಲಿ ಬಹಳ ದೊಡ್ಡ ಕನ್ಫ್ಯೂಷನ್ ಅಂದರೆ ಅದೇ ಸ್ಥಳದಲ್ಲೇ ನಡೆದಿತ್ತಾ ಅಥವಾ ಬೇರೊಂದು ಜಾಗದಲ್ಲಿ ಘಟನೆ ನಡೆದು ಮೃತದೇಹವನ್ನು ತಂದು ಇಲ್ಲಿ ಎಸೆದು ಹೋಗಿದ್ರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ.
ಈ ಕನ್ಫ್ಯೂಷನ್ಗಳು ಹುಟ್ಟೋದಕ್ಕೆ ಹಲವಾರು ಕಾರಣ ಏನಂದರೆ ಆಕೆಯ ಅಂಡರ್ವೇರ್ ಸಿಗಲಿಲ್ಲ, ಚಪ್ಪಲಿ ಸಿಗಲಿಲ್ಲ, ಛತ್ರಿ ಸಿಗಲಿಲ್ಲ, ಅವಳ ಬ್ಯಾಗು ಮತ್ತು ಪುಸ್ತಕಗಳು ಒದ್ದೆ ಆಗಿರಲಿಲ್ಲ. ಈ ರೀತಿ ಸಾಕಷ್ಟು ಅನುಮಾನಗಳಿದೆ. ಇದರಿಂದನೇ ಈ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು ಕನ್ಫ್ಯೂಷನ್ನ ಬಗೆಹರಿಸೋದಕ್ಕೆ ಹಲವಾರು ಟೆಸ್ಟ್ಗಳನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇದು ಘಟನಾ ಸ್ಥಳದಲ್ಲಿದ್ದಂತಹ ಮಣ್ಣನ್ನು ಸೌಜನ್ಯಾಳ ಪ್ರೈವೇಟ್ ಪಾರ್ಟ್ನಲ್ಲಿ ಸಿಕ್ಕ ಮಣ್ಣಿನ ಜೊತೆ ಕಂಪೇರ್ ಮಾಡ್ತಾರೆ ಆ್ಯಂಡ್ ಎರಡೂ ಕೂಡ ಒಂದೇ ಆಗಿರುತ್ತೆ. ಇದು ಒಂದ್ರಿಂದನೇ ಘಟನಾ ಸ್ಥಳ ಅದೇ ಅಂತ ಕನ್ಫರ್ಮ್ ಆಗೋದಿಲ್ಲ ಅಂತ ಇನ್ನೂ ಒಂದು ಟೆಸ್ಟನ್ನು ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಬ್ಲೂ ಫ್ಲೈ ಅನಾಲಿಸಿಸ್. ಈ ಅನಾಲಿಸಿಸ್ನಲ್ಲಿ ಬ್ಲೂ ಫ್ಲೈ ಅನ್ನುವಂತಹ ಒಂದು ಕೀಟ ಸಾಮಾನ್ಯವಾಗಿ ಮೃತದೇಹಗಳ ಮೇಲೆ ಮೊಟ್ಟೆ ಇಡುತ್ತೆ. ಹಾಗೆ ಸೌಜನ್ಯಾಳ ಮೈ ಮೇಲಿದ್ದಂತಹ ಮೊಟ್ಟೆಗಳನ್ನು FSL ತಂಡ ಅನಾಲಿಸಿಸ್ ಮಾಡಿ ಒಂದು ರಿಪೋರ್ಟ್ ಕೊಡುತ್ತೆ. ಈ ಮೊಟ್ಟೆಗಳು 9ನೇ ತಾರೀಕು ಸೂರ್ಯಾಸ್ತಕ್ಕೂ ಮೊದಲೇ ಇಟ್ಟಿರುವಂತಹ ಮೊಟ್ಟೆಗಳು, ಅಂದರೆ ಸನ್ಸೆಟ್ಗೂ ಮೊದಲೇ ಆಕೆ ತೀರಿ ಹೋಗಿದ್ಲು ಅಂತ ಹೇಳುತ್ತೆ. ಸೊ ಇದರಿಂದ ಗೊತ್ತಾಗೋತೇನೆಂದರೆ ಸ್ಥಳ ಅದೇನೆ. ಇದನ್ನು ಕೋರ್ಟ್ ಜಡ್ಜ್ಮೆಂಟಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಾಳ ಒಂದು ಚಪ್ಪಲಿ ಸಿಕ್ಕಲಿಲ್ಲ ಅಂತ ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ತುಂಬ ಜನ ಮಾತಾಡಿದ್ದಾರೆ. ಆದರೆ ಅದು ನಿಜಾಂಶ ಅಲ್ಲ. ಹಾಗಾದರೆ ಸತ್ಯ ಏನು? ನಿಜವಾಗ್ಲೂ ಸೌಜನ್ಯಾಳ ಒಂದು ಚಪ್ಪಲಿ ಸಿಕ್ಕಿರಲಿಲ್ವಾ? ಯಾವುದೇ ಒಂದು ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಪ್ರೊಸೀಜರ್ ಪ್ರಕಾರ ಪಂಚನಾಮೆಯನ್ನು ಮಾಡಬೇಕು. ಅಂದರೆ ಮೃತದೇಹದ ಮೇಲೆ ಏನೇನು ವಸ್ತುಗಳಿತ್ತು ಅಥವಾ ಸರೌಂಡಿಂಗ್ನಲ್ಲಿ ಏನೇನು ವಸ್ತುಗಳಿತ್ತು ಅಂತ ಒಂದು ರಿಪೋರ್ಟ್ ಮಾಡಿ ಅದಕ್ಕೆ ಸಾಕಷ್ಟು ಜನರ ಸಾಕ್ಷಿಯನ್ನು ಕೂಡ ತಗೋಬೇಕು. ಈ ಸೌಜನ್ಯ ಪ್ರಕರಣದಲ್ಲೂ ಕೂಡ ಒಂದು ಪಂಚನಾಮೆಯನ್ನು ಮಾಡಿದ್ದಾರೆ. ಘಟನೆ ನಡೆದ ದಿನ ಅದೇ ಊರಿನ 4 ಸ್ಥಳೀಯರನ್ನು ಸಾಕ್ಷಿಗಳಾಗಿ ನೇಮಿಸ್ತಾರೆ. ಈ ಪಂಚನಾಮೆ ಪ್ರಕಾರ ಸೌಜನ್ಯಾಳ ದೇಹ ಸಿಕ್ಕಂಥ 1.5 ಅಡಿ ದೂರದಲ್ಲಿ ಆಕೆಯ ಬಲಗಾಲಿನ ಚಪ್ಪಲಿ ಸಿಗುತ್ತೆ ಆ್ಯಂಡ್ ಈ ಚಪ್ಪಲಿ ಕೆಂಪು ಮತ್ತು ಕಪ್ಪು ಬಣ್ಣದ ಡಿಸೈನ್ನದ್ದು ಆಗಿರುತ್ತೆ ಅಂತ ಬರೆದಿದ್ದಾರೆ. ಆಲ್ಸೋ ಚಪ್ಪಲಿಯಲ್ಲಿ ಮಣ್ಣು ಅಥವಾ ಕೆಸರಿನ ಅಂಶ ಇತ್ತು ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ಆ ತೋಡಿನ ಸುತ್ತಮುತ್ತ ಹುಡುಕಾಡಿದಾಗ ಬಹಳಷ್ಟು ದೂರದಲ್ಲಿ ಆಕೆಯ ಎಡಗಾಲಿನ ಚಪ್ಪಲಿ ಕೂಡ ಸಿಗುತ್ತೆ ಆ್ಯಂಡ್ ಈ ಚಪ್ಪಲಿ ಕೂಡ ಕೆಂಪು ಮತ್ತು ಕಪ್ಪು ಬಣ್ಣದ ಡಿಸೈನದ್ದು ಆಗಿರುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ. ಈ ವಿಚಾರವನ್ನು ಕೋರ್ಟ್ ಜಡ್ಜ್ಮೆಂಟ್ನಲ್ಲೂ ಕೂಡ ನೀವು ನೋಡಬಹುದು. ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂತಹ ವಸ್ತುಗಳ ಪಟ್ಟಿಯಲ್ಲಿ 1 ಪೇರ್ ಸ್ಲಿಪ್ಪರ್ಸ್ ಅಂದರೆ 1 ಜೊತೆ ಚಪ್ಪಲಿಗಳನ್ನ ಸಬ್ಮಿಟ್ ಮಾಡಲಾಗಿದೆ ಅಂತ ಕ್ಲಿಯರ್ ಆಗಿ ಬರೆದಿದ್ದಾರೆ. ಆದರೂ ಕೂಡ ಕೆಲವೊಂದಷ್ಟು ಜನ ಈ ವಿಚಾರವನ್ನು ತಪ್ಪಾಗಿ ಪ್ರಚಾರ ಮಾಡಿ ಯಾಕೆ ಈ ಪ್ರಕರಣದಲ್ಲಿ ಇಷ್ಟೊಂದು ಕನ್ಫ್ಯೂಷನ್ಗಳನ್ನು ಹುಟ್ಟಾಕ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ಕೇಸ್ನಲ್ಲಿ ಇನ್ನೂ ದೊಡ್ಡ ಸುದ್ದಿಯಾದಂಥ ವಿಚಾರ ಏನಂದರೆ ಸೌಜನ್ಯಾಳ ಇನ್ನರ್ವೇರ್ ಘಟನಾ ಸ್ಥಳದಲ್ಲಿ ಸಿಗಲಿಲ್ಲ. ಸೌಜನ್ಯಾಳ ಮನೆಯಿಂದ ಒಂದು ಇನ್ನರ್ವೇರನ್ನು ತಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಅನ್ನೋಂಥ ಒಂದು ವಿಚಾರ ತುಂಬಾ ಸುದ್ದಿಯಾಗಿತ್ತು. ಸಮೀರ್ ಕೂಡ ತಮ್ಮ ವಿಡಿಯೋದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇಲ್ಲೂ ಕೂಡ ಬಹಳಷ್ಟು ಜನ ತಪ್ಪಾಗಿ ಮಾಹಿತಿಗಳನ್ನ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಕನ್ಫ್ಯೂಷನ್ಗಳು ಹುಟ್ಟೋದಕ್ಕೆ ಕಾರಣ ಆಗಿದ್ದಾರೆ. ಆಗಲೇ ತೋರಿಸಿದ್ನಲ್ಲ, ಅದೇ ಪಂಚನಾಮೆಯಲ್ಲಿ ಈ ಒಂದು ವಿಷಯನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಕಂದು ಬಣ್ಣದ ಟೈಟ್ಸ್ ಅಂದರೆ ಮಹಿಳೆಯರು ಧರಿಸುವಂಥ ಒಂದು ಇನ್ನರ್ವೇರ್ ಬಾಡಿಯ ಮೇಲೆ ಸಿಕ್ಕಿದೆ. ಅದು ಹರಿದ ಸ್ಥಿತಿಯಲ್ಲಿದ್ದು ಅದಕ್ಕೆ ಮಣ್ಣು ಕೂಡ ಮೆತ್ಕೊಂಡಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಬರೆದಿದ್ದಾರೆ. ಕೇವಲ ಬರೆಯೋದಷ್ಟೇ ಅಲ್ಲ, ಈ ಒಂದು ಹೇಳಿಕೆಗಳಿಗೆ ಅದೇ ಗ್ರಾಮದ 4 ಜನ ಸ್ಥಳೀಯರು ಸಾಕ್ಷಿಗಳಾಗಿರ್ತಾರೆ. ಡಿ ಕೃಷ್ಣ, ಅವಿನಾಶ್ ಶೆಟ್ಟಿ, ರಾಘವೇಂದ್ರ ಮತ್ತು ಶ್ರೀಮತಿ ಧನಲಕ್ಷ್ಮಿ ಅವರು ಸಾಕ್ಷಿಗಳಾಗಿದ್ದಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಈ ಪಂಚನಾಮೆ ನಡೆದಿರೋದು ಘಟನಾ ಸ್ಥಳದಲ್ಲೇ ಆ್ಯಂಡ್ ಸೌಜನ್ಯಾಳ ಸಂಬಂಧಿಕರ ಎದುರಲ್ಲೇ. ಅಗೇನ್ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ವಸ್ತುಗಳ ಲಿಸ್ಟ್ನಲ್ಲಿ ಈ ಟೈಟ್ಸ್ನ ಮಾಹಿತಿ ಇದೆಯೇ ಹೊರತು ಇನ್ಯಾವ ಇನ್ನರ್ವೇರ್ನ ಮಾಹಿತಿ ಕೂಡ ಇಲ್ಲ. ಸತ್ಯ ಇಷ್ಟು ಕ್ಲಿಯರ್ ಆಗಿ ಎದುರುಗಡೆನೇ ಇರುವಾಗ ಯಾರು ಇವರ ತಲೆಗೆ ಇಲ್ಲದೆ ಇರುವಂತಹ ಕೆಟ್ಟ ಯೋಚನೆಗಳನ್ನ ತುಂಬಿದವರು, ಯಾಕೆ ಈ ರೀತಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ಈ ಕೇಸ್ನಲ್ಲಿ ಮೊದಲಿನಿಂದಲೂ ಒಂದು ವಿಚಾರ ಸುದ್ದಿ ಆಗ್ತಾನೆ ಇದೆ. ಅದೇನೆಂದರೆ ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಅಪರಾಧಿ ಅಲ್ಲ. ಈ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಯಾವ ಸಂಬಂಧನೂ ಇಲ್ಲ. ಆ್ಯಕ್ಚುಲಿ ಈ ಪ್ರಕರಣದಲ್ಲಿ ಸಂಬಂಧ ಇರೋದು 3 ಜನಕ್ಕೆ. ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಕೆಲ್ಲಾ. ಈ 3 ಜನನೇ ಸೌಜನ್ಯಾಳನ್ನ ಮಾಡಿರೋದು ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಸೌಜನ್ಯಾಳ ಪೇರೆಂಟ್ಸ್ ಹೇಳೋ ಪ್ರಕಾರ ಘಟನೆ ನಡೆದ 2-3 ದಿನಕ್ಕೇನೆ ಇವರ ಹೆಸರುಗಳನ್ನು ಕಂಪ್ಲೇಂಟ್ ಕೊಟ್ಟಿದ್ರಂತೆ. ಆದರೆ ಅಫಿಷಿಯಲ್ ಆಗಿ ಆನ್ ಪೇಪರ್ ಇವರ ಹೆಸರುಗಳು ಕಾಣಿಸೋದು 10/1/2013. ಅವತ್ತಿನ ತನಿಖಾಧಿಕಾರಿಯಾಗಿದ್ದ CID ರುದ್ರಮುನಿ ಅವರಿಗೆ ಒಂದು ಕಂಪ್ಲೇಂಟನ್ನು ಸಬ್ಮಿಟ್ ಮಾಡ್ತಾರೆ. ಈ 3 ಜನದ ಬಗ್ಗೆ ನಮಗೆ ಅನುಮಾನ ಇದೆ, ಇವರನ್ನು ತನಿಖೆ ಮಾಡಿ ಅಂತ. ಅದೇ ರೀತಿ ಈ 3 ಜನದ CDR ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಬೇರೆ ಬೇರೆ ಲೊಕೇಶನ್ಗಳಿದ್ರು ಅನ್ನೋ ಕಾರಣಕ್ಕೆ
ಇವರ ಹೆಸರುಗಳನ್ನು ಕೈಬಿಡ್ತಾರೆ. ಮುಂದೆ ಈ ಕೇಸ್ CBIಗೆ ವರ್ಗಾವಣೆ ಆಗುತ್ತೆ. ಆಗಲೂ ಕೂಡ ಈ 3 ಜನರ ಹೆಸರುಗಳು ಪ್ರಸ್ತಾಪ ಆಗುತ್ತೆ. ಈ 3 ಜನ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಯಾವುದೇ ಸೈಂಟಿಫಿಕ್ ಪರೀಕ್ಷೆಗಳಿಗೆ ನಾವು ರೆಡಿ ಇದ್ದೀವಿ, ದಯವಿಟ್ಟು ನಮ್ಮ ಹೆಸರನ್ನ ಈ ಪ್ರಕರಣದಿಂದ ಕೈ ಬಿಡಿ ಅಂತ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅದೇ ರೀತಿ ಕೋರ್ಟ್ ಇವರಿಗೆ 15 ದಿನಗಳ ಕಾಲಾವಕಾಶವನ್ನು ಕೊಡುತ್ತೆ. ಯಾಕಂದ್ರೆ ಈ ಬ್ರೈನ್ ಮ್ಯಾಪಿಂಗ್ ಅಥವಾ ಮಂಪರು ಪರೀಕ್ಷೆಯಲ್ಲಿ ಆರೋಗ್ಯಕ್ಕೆ ತೊಂದರೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಬನ್ನಿ ಅಂತ 15 ದಿನಗಳ ಕಾಲಾವಕಾಶವನ್ನು ಕೊಡುತ್ತೆ. 15 ದಿನ ಆದಮೇಲೆ ಇವರ ಮಂಪರು ಪರೀಕ್ಷೆ, ಬ್ರೈನ್ ಮ್ಯಾಪಿಂಗ್ ಎಲ್ಲವೂ ಕೂಡ ನಡೆಯುತ್ತೆ. ಆ್ಯಂಡ್ ಈ ದಾಖಲೆಗಳನ್ನು CID ಅಧಿಕಾರಿ ರಾಜು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆ್ಯಂಡ್ ಈ 3 ಜನರ ತನಿಖೆ ಮತ್ತೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಆದರೂ ಕೂಡ ಒಂದು ವರ್ಗ ಇವರ ವಿರುದ್ಧ ಆರೋಪ ಮಾಡುತ್ತೆ, ತನಿಖಾ ವರದಿಗಳನ್ನು ಕೋರ್ಟ್ಗೆ ಸಬ್ಮಿಟೇ ಮಾಡಿಲ್ಲ ಅಂತ. ಈ ವರದಿಗಳನ್ನು RTI ಮೂಲಕ ತರಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವು ಕೂಡ ವಿಚಾರಿಸ್ತಾ ಇದ್ದೀವಿ. ಒಂದು ವೇಳೆ ಇವೇನಾದರೂ ಸಿಕ್ಕಿದ್ರೆ ಅದನ್ನೂ ಕೂಡ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಇನ್ನೊಂದು ಕಡೆ ಈ ಸಂತೋಷ್ ರಾವ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿಲ್ಲ ಅಂತ CBI ಹೇಳುತ್ತೆ. ಸಮೀರ್ ಅವರ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ 2012ರಲ್ಲೇ ಸಂತೋಷ್ ರಾವ್ ಯಾವುದೇ ವೈದ್ಯಕೀಯ ಪರೀಕ್ಷೆಗಾದರೂ ಸಿದ್ಧ ಅಂತ ಬರೆದು ಕೊಟ್ಟಿದ್ದ ಅಂತ ಹೇಳ್ತಾರೆ. ಈ ಎರಡೂ ದಾಖಲೆಗಳನ್ನು ಚೆಕ್ ಮಾಡಿದ್ರೆ ಸಂತೋಷ್ ರಾವ್ನ ಸಹಿ ಬೇರೆ ಬೇರೆ ರೀತಿ ಇದೆ. ಹಾಗಾದರೆ ಇವೆರಡರಲ್ಲಿ ಯಾವುದು ನಿಜ? ಆ್ಯಂಡ್ 2012ರಲ್ಲಿ ಸಂತೋಷ್ ರಾವ್ ಬರೆದು ಕೊಟ್ಟಿದ್ದಾನೆ ಅಂತ ಹೇಳಿರುವ ಲೆಟರನ್ನು ಸಮೀರ್ ಅವರು ಪೂರ್ತಿಯಾಗಿ ತೋರಿಸೋದೇ ಇಲ್ಲ. ಅದೇ ಲೆಟರ್ನಲ್ಲಿ ಕಡೆ ಪ್ಯಾರಾಗ್ರಾಫ್ನಲ್ಲಿ ಸಂತೋಷ್ ರಾವ್ ಬರೀತಾನೆ, ಅಶೋಕ್ ಪೈ ಅನ್ನೋರ ಹತ್ರ ಚಿಕಿತ್ಸೆ ತಗೋದಿದ್ದೆ, ಆದರೆ ಯಾವುದೇ ರೀತಿ ಫಲಕಾರಿಯಾಗಿಲ್ಲ. ಈಗಲೂ ಕೂಡ ಆಗಾಗ ಮಾನಸಿಕ ಅಸ್ವಸ್ಥತೆಗೆ ಒಳಪಡ್ತೀನಿ, ನನ್ನನ್ನು ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಬೇಕಾಗಿ ಕೋರಿಕೊಳ್ಳುತ್ತೇನೆ ಅಂತ ಬರೆದಿದ್ದಾನೆ. ಹಾಗಾದರೆ ಈ ಲೆಟರ್ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬರೆದಿದ್ದ ಅಥವಾ ವೈದ್ಯಕೀಯ ಪರೀಕ್ಷೆ ಆಗಬೇಕು ಅಂತ ಬರೆದಿದ್ದ? ಯಾಕಂದರೆ ಇದೇ ಘಟನೆ ಆದ ನಂತರ ಸಂತೋಷ್ ರಾವ್ನ 1 ತಿಂಗಳು ನಿಮಾನ್ಸ್ನಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಹಾಗಾದರೆ ನಿಜವಾಗ್ಲೂ ಈ ಲೆಟರ್ ಬ್ರೈನ್ ಮ್ಯಾಪಿಂಗ್ಗೋಸ್ಕರ ಬರೆದಿದ್ದ ಅಥವಾ ಚಿಕಿತ್ಸೆಗೋಸ್ಕರ ಬರೆದಿದ್ದ? ಇದ್ರ ಬಗ್ಗೆ ಸಂತೋಷ್ ರಾವೇ ಕ್ಲಾರಿಟಿ ಕೊಡಬೇಕು, ನಮಗಂತೂ ಗೊತ್ತಿಲ್ಲ. ಆ್ಯಂಡ್ ಮೋರ್ ಓವರ್ ಈ ಕೇಸ್ನಲ್ಲಿ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಗಳಿದೆ? ಸಂತೋಷ್ ರಾವ್ ಯಾರು, ಆತನ ಬ್ಯಾಕ್ಗ್ರೌಂಡ್ ಏನು ಅಂತ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸಂತೋಷ್ ರಾವ್ ಮೂಲತಃ ಕಾರ್ಕಳದವನು ಅಂತ ಗೊತ್ತಾಯಿತು. ಸಂತೋಷ್ ರಾವ್ ಶೃಂಗೇರಿಯ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸೆಪ್ಟೆಂಬರ್ 30ನೇ ತಾರೀಕು ಈತ ಕಡೆಯ ದಿನ ಆ ಹೋಟೆಲ್ಗೆ ಕೆಲಸಕ್ಕೆ ಹೋಗಿದ್ದು. ಸೆಪ್ಟೆಂಬರ್ 30ರ ನಂತರ ಕೆಲಸಕ್ಕೆ ಬರಲಿಲ್ಲ ಅಂತ ಆ ಹೋಟೆಲ್ನ ಮಾಲೀಕರು ಮತ್ತು ಆತನ ಜೊತೆ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಕೂಡ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇವನ ಜೊತೆ ಕೆಲಸ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿಯನ್ನು ವಿಚಾರಿಸಿದಾಗ ಆ ವ್ಯಕ್ತಿ ಹೇಳ್ತಾನೆ, ಈತನ ಹೆಸರು ಸಂತೋಷ್ ರಾವ್ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ, ಈತ ತನ್ನನ್ನು ರವಿ ಅಂತ ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದ ಅಂತ ಹೇಳ್ತಾನೆ. ಈ ಬಗ್ಗೆ 2016ರಲ್ಲಿ ಕೃಷ್ಣ ಭಟ್ ಅನ್ನೋ ವ್ಯಕ್ತಿ ಕೋರ್ಟ್ನಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದಾನೆ. ಆ ಹೇಳಿಕೆಯ ಕಾಪಿಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2016ರಲ್ಲಿ ಕೊಟ್ಟ ಹೇಳಿಕೆ ಜಡ್ಜ್ಮೆಂಟ್ ಬರೋ ಅಷ್ಟೊತ್ತಿಗೆ ಯಾಕೆ ಬದಲಾಯಿತು ಅದನ್ನು ಕೂಡ ಹೇಳ್ತೀನಿ. ಅಷ್ಟೇ ಅಲ್ಲ, ಸಂತೋಷ್ ರಾವ್ ಸ್ವತಃ ಒಪ್ಕೊಂಡಿದ್ದಾನೆ ಅವನಿಗೆ ಮಾನಸಿಕ ಅಸ್ವಸ್ಥತೆ ಇತ್ತು. ಈತನಿಗೆ ಇದ್ದಂತಹ ಕಾಯಿಲೆ ಹೆಸರು ಸ್ಕಿಜೋಫ್ರೇನಿಯಾ. ಈ ಬಗ್ಗೆ ಶಿವಮೊಗ್ಗದ ಅಶೋಕ್ ಪೈ ಎನ್ನುವ ಡಾಕ್ಟರ್ ಬಳಿ ಈತ ಚಿಕಿತ್ಸೆ ಪಡಿತಾ ಇದ್ದ. ಸ್ಕಿಜೋಫ್ರೇನಿಯಾ ಅಂದರೆ ಒಂದು ಹ್ಯಾಲುಸಿನೇಟಿಂಗ್ ಬ್ರೈನ್ ಡಿಸಾರ್ಡರ್. ಅಂದರೆ ಈತ ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿನೇ ಇರಲ್ಲ. ಸ್ಕಿಜೋಫ್ರೇನಿಯಾ ಇರುವಂತಹ ವ್ಯಕ್ತಿಗಳು ಯಾವಾಗಲೂ ಭ್ರಮೆನಲ್ಲೇ ಇರ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಈ ಕಾಯಿಲೆ ಇರುವಂತಹ ವ್ಯಕ್ತಿಗಳಿಗೆ ಸೆಕ್ಷುಯಲಿ ಡಿಸ್ಇನ್ಹೆಬಿಟೇಟೆಡ್ ಬಿಹೇವಿಯರ್ ಇರುತ್ತೆ ಅಂತ ಸಹ ಹಲವಾರು ರಿಸರ್ಚ್ಗಳು ಹೇಳುತ್ತೆ. ಅಂದರೆ ಒಂದು ರೀತಿಯ ಲೈಂಗಿಕ ವಿಕೃತಿ ಇರುತ್ತೆ ಅಂತ ಸಹ ಹೇಳ್ತಾರೆ. ಇದು ಯಾವುದನ್ನು ಕೂಡ ನಾನು ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಿಲ್ಲ, ಸ್ವತಃ ನೀವೇ ಒಂದ್ಸಲ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತಿರೋ ವಿಷಯ ಸತ್ಯನ ಸುಳ್ಳ ಅಂತ. ಈ ಸಂತೋಷ್ ರಾವ್ ಅರೆಸ್ಟ್ ಆದ ದಿನ ಈತನನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಈತನನ್ನು ವೈದ್ಯಕೀಯ ಪರೀಕ್ಷೆ ಮಾಡಿದ ಡಾಕ್ಟರ್ ಹೆಸರು ಡಾಕ್ಟರ್ ಮಹಾಬಲ ಶೆಟ್ಟಿ. ಈ ವ್ಯಕ್ತಿ 3000ಕ್ಕೂ ಹೆಚ್ಚು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿ ಹಲವಾರು ರೆಕಗ್ನಿಷನ್ಗಳನ್ನು ಪಡ್ಕೊಂಡಿರುವಂಥ ಒಬ್ಬ ವೆಲ್ ಕ್ವಾಲಿಫೈಡ್ ಡಾಕ್ಟರ್. ಇವರು ಸಂತೋಷ್ ರಾವ್ನ ಮೈ ಮೇಲಾಗಿದ್ದಂತಹ 17 ಗಾಯಗಳನ್ನು ಅವುಗಳಾಗಿರುವಂತಹ ಸಮಯಕ್ಕೆ ಅನುಗುಣವಾಗಿ ಒಂದು ರಿಪೋರ್ಟನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಇಂಜುರಿ ನಂಬರ್ 11 ಅಂದರೆ ಆತನ ಪ್ರೈವೇಟ್ ಪಾರ್ಟ್ನಲ್ಲಿ ಒಂದು ಗಾಯ ಆಗಿರುತ್ತೆ. ಈ ವೈದ್ಯಕೀಯ ಪರೀಕ್ಷೆ ಮಾಡುವಾಗಲೇ ಅವರಿಗೆ ಇನ್ನೊಂದು ವಿಚಾರ ಗೊತ್ತಾಗುತ್ತೆ, ಸಂತೋಷ್ ರಾವ್ಗೆ ಫಿಮೋಸಿಸ್ ಅನ್ನೋ ಒಂದು ಕಂಡೀಷನ್ ಇತ್ತು ಅಂತ. ಈ ಫಿಮೋಸಿಸ್ ಇರುವಂತಹ ವ್ಯಕ್ತಿಗಳು ಸುಲಭವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗೇನಾದರೂ ಫೋರ್ಸ್ಫುಲಿ ಪ್ರಯತ್ನ ಪಟ್ಟರೆ ಅವರ ಪ್ರೈವೇಟ್ ಪಾರ್ಟ್ನಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆಗಳಿರುತ್ತೆ.
ಈ ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ನಲ್ಲೂ ಕೂಡ ಒಂದು ಇಂಜುರಿ ಇತ್ತು. ಅದನ್ನು ಅವರು ತಮ್ಮ ರಿಪೋರ್ಟ್ನಲ್ಲಿ ಒಂದು ಡಯಾಗ್ರಾಮ್ ಮೂಲಕ ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವೈದ್ಯಕೀಯ ಪರೀಕ್ಷೆ ಮಾಡಿದಾಗ ಗಾಯಗಳು ಎಲ್ಲೆಲ್ಲಿತ್ತು ಅನ್ನೋದಕ್ಕೆ ಫೋಟೋ ಡಾಕ್ಯುಮೆಂಟ್ ಕೂಡ ಇದೆ. ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ನಲ್ಲೂ ಕೂಡ ಒಂದು ಇಂಜುರಿ ಇರುತ್ತೆ. ಅದಕ್ಕೆ ಕಾರಣ ಬ್ಲಂಟ್ ಫೋರ್ಸ್ ಅಂತ ಈ ವರದಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಒಂದಷ್ಟು ಜನ ಕೇವಲ ಜಡ್ಜ್ಮೆಂಟ್ ಕಾಪಿಯನ್ನು ಓದಿ ಸ್ವತಃ ಡಾಕ್ಟರೇ ಹೇಳ್ಬಿಟ್ಟಿದ್ದಾರೆ ಅಲ್ಲಿ ಗಾಯ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ವೈದ್ಯಕೀಯ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಗಾಯಗಳು ಎಲ್ಲೆಲ್ಲಿತ್ತು ಅನ್ನೋದನ್ನು ಫೋಟೋ ಸಮೇತ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆ ಕಂಪ್ಲೀಟ್ ವರದಿ ನನಗೆ ಸಿಕ್ಕಿದೆ. ಅನ್ಫಾರ್ಚುನೇಟ್ಲಿ ಆ ಒಂದು ಫೋಟೋವನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ನ ಫೋಟೋ. ಆ ಪ್ರೈವೇಟ್ ಪಾರ್ಟ್ನಲ್ಲಿದ್ದ ಗಾಯವನ್ನು ಕೂಡ ಫೋಟೋ ಎವಿಡೆನ್ಸ್ ಮಾಡಿದ್ದಾರೆ. ಯಾರಿಗಾದರೂ ಡೌಟ್ ಇದ್ದರೆ ನನ್ನ ಇಮೇಲ್ ಐಡಿಗೆ ಮೇಲ್ ಮಾಡಿ, ಆ ಫೋಟೋವನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗಾದರೆ ವೈದ್ಯಕೀಯ ವರದಿಯಲ್ಲಿ ಫೋಟೋ ತೆಗೆದು ಡಯಾಗ್ರಾಮ್ ಬರೆದು ಇಷ್ಟು ಡೀಟೇಲ್ ಆಗಿ ರಿಪೋರ್ಟ್ ಕೊಟ್ಟ ಡಾಕ್ಟರ್ ಫೈನಲ್ ಜಡ್ಜ್ಮೆಂಟ್ ಟೈಮ್ಗೆ ಯಾಕೆ ಉಲ್ಟಾ ಹೊಡೆದ್ರು? ಅನುಮಾನ ಬರಲ್ವಾ ನಿಮಗೆ? ಈಗ ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ವಿಚಾರಕ್ಕೆ ಬರೋಣ. ಇದೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಸಂತೋಷ್ ರಾವೇ ಅಪರಾಧಿ, ಅವನ ಜೊತೆ ಇನ್ನೂ 3-4 ಜನ ಇದ್ರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಹೇಳ್ತಾರೆ ಸಂತೋಷ್ ರಾವ್ ಅಪರಾಧಿನೇ ಅಲ್ಲ ಅಂತ. ಇದೇ ಸಂತೋಷ್ ಕುಮಾರ್ ಹೇಳಿದ್ದಾನೆ. ಯಾರ ಹತ್ರ ಹೇಳಿದಾನಂದ್ರೆ ಪತ್ರಿಕೆಯ ಮುಖಂಡರ ಹತ್ರ, ಜೈಲಿನ ಒಳಗಡೆ ಬಂದಿಯಲ್ಲಿರುವಂತ ಕೈದಿಗಳ ಹತ್ರ, ಅವನನ್ನು ಜೈಲಿಗೆ ತರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದ್ದಾನೆ. ಹೇಗಂತ ಹೇಳಿದ್ರೆ 4 ಮಂದಿ ನಾವು ಅಲ್ಲಿ ಮಾಡಿದ್ದಲ್ಲ, ನಾವು ಹೊರಗಡೆ ಮಾಡಿದ್ದು. ಇದ್ದಾನೆ ಅವನು ಇದ್ದಾನೆ. ಆರೋಪಿ ಅಂತ ಹೇಳೋದೇ ಇಲ್ಲ ಅವನ ಹುಡುಗನನ್ನು ನಾವು, ಯಾಕಂತ ಹೇಳಿದ್ರೆ ಅವನ ಆರೋಪಿಯೇ ಅಲ್ಲ. ಈ ಸಡನ್ ಬದಲಾವಣೆಗೆ ಏನು ಕಾರಣ ಅಂತ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಒಂದು ಕಡೆ ಹೇಳ್ತಾರೆ ಅವನು ನೋಡಿದ್ರೆ ಮಾನಸಿಕ ಅಸ್ವಸ್ಥ ಅಂತ ಅನ್ಸ್ತಾನೇನ್ರಿ, ಕಟ್ಟುಮುಟ್ಟಾಗಿ ಚೆನ್ನಾಗಿ ಅವನೇ ಅಂತ ಅವರೇ ಹೇಳ್ತಾರೆ. ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಪಾಪ ಮಾನಸಿಕ ಅಸ್ವಸ್ಥನ ತಂದು ಈ ಕೇಸ್ನಲ್ಲಿ ಫಿಟ್ ಮಾಡಿಬಿಟ್ರು ಅಂತ ಅವರೇ ಹೇಳ್ತಾರೆ. ಈ ಸಡನ್ ಬದಲಾವಣೆಗೂ ಏನು ಕಾರಣ ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ದುಡ್ಡು ತಗೊಂಡು ಕೆಲಸ ಮಾಡಿದ ಜನ ಬೇರೆಯವರೇ ಇದ್ದಾರೆ, ಡಬಲ್ ಗೇಮ್ ಅಲ್ಲಿ ನಡೆದಿರೋದು ಅಂತ ಹೇಳ್ತಾರೆ. ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ರೇಖಾ ಅನ್ನುವಂತ ಜಡ್ಜ್ ಲಾಯರ್ ಅಲ್ಲ, ಸಂತೋಷ್ ರಾವ್ಗೆ ಪರವಾಗಿ ವಾದಿಸಿದ ಒಬ್ರು ಲಾಯರ್ ಪುತ್ತೂರು ಮೂಲದವರು, ಅವರು ಸುಳ್ಯದವರು, ಮೋಹಿತ್ ಅಂತ ಹೇಳಿ. ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ, ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ. ಆದ್ರೂ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ. ಮೋಹಿತ್ ಹಣ ಪಡೆಯದೆ ಕೆಲಸ ಮಾಡಿದವರು, ಪಡೆದು ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ. ಅದೇ ರೀತಿ ಸೌಜನ್ಯಾಳ ಮಾವ ವಿಠಲ್ ಗೌಡ್ರು ಒಂದು ಸ್ಟಿಂಗ್ ಆಪರೇಷನ್ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಸ್ವತಃ ತಾವೇ ಒಪ್ಕೊಳ್ತಾರೆ 1 ಕೋಟಿ ರೂಪಾಯಿನ ಈ ಕೇಸ್ನಲ್ಲಿ ಖರ್ಚು ಮಾಡಿದ್ದೀವಿ ಅಂತ. ನಮಗೆ 1 ಕೋಟಿ ಮೇಲೆ ಖರ್ಚಾಗಿದೆ. CBI ಅಲ್ಲಿ ಆಫೀಸರ್ಸ್ ಅದೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ಲಾಯರ್ಗೆ ಒಂದು ಲಾಯರ್ ಹೋಗಿ 1.5 ಲಕ್ಷ ಬೇಕು. CBI ಕಡೆಯಿಂದ ಲಾಯರ್ನು ಮಾತಾಡಿಸ್ಬೇಕು, ಅವರಿಗೂ ಏನಾದ್ರು ಕೊಡ್ಬೇಕಲ್ವಾ ಅಲ್ವಾ? ಅದೆಲ್ಲ ಇರ್ತದೆ, ಅದನ್ನ ನಾವು ಈಗ ಮಾಡ್ಲಿಕ್ಕೆ ಹೇಳಿಕ್ಕೆ ಆಗ್ತದೆ. ಹೌದು. ಅದೆಲ್ಲ ತೀರ್ಪೆಲ್ಲ ಇಷ್ಟು ಸ್ಟ್ರಾಂಗ್ ಆಗಿ ಬರಬೇಕಿದ್ರೆ ಏನಾದ್ರು ಮಾತಾಡಿರ್ತೀರಿ. ಲಾಸ್ಟಿಗೆ CBI ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಗೆ ಒಳ್ಳೆ ನಿಮ್ ಫಾರ್ ಇದ್ರ ಲಾಸ್ಟಿಗೆ? ನಮ್ಗೆ ಅವರ ವಕೀಲರು ನಿಮ್ಮ ಫಾರ್ ಮಾಡಿದ್ರ? ವಕೀಲರು ಮಾತ್ರ ಅಷ್ಟೇ ಮಾಡಿದ್ರಲ್ಲ. CBI ಒಳ್ಳೆಯವರ ಅವರು ವಕೀಲರು? ಊರ್ನವ್ರೆ. ಹೌದಾ? ಹೌದು. CBI ಊರ್ನವರೇ, ಇವರು ಸಂತೋಷ್ ರಾವ್ ಊರ್ನವ್ರು. ಅಲ್ಲಲ್ಲ, ಈ CBI ಕಡೆಯಿಂದ ಒಬ್ಬ ವಕೀಲರು ಇರ್ತಾರಲ್ಲ, ಅದೇ PP ಅವರು ಸಪೋರ್ಟ್ ಮಾಡಿದ್ರಲ್ಲ? ಸಪೋರ್ಟ್ ಮಾಡಿದಾರ. ಅವ್ರು ಮಾಡಿದಕ್ಕೋಸ್ಕರ ಒಂದು ಹೆಲ್ಪ್, ಈ ತರ ಒಂದು ರಿಪೋರ್ಟ್ ಬಂದು, ತೀರ್ಪು ಬಂತು. ಹೌದು. ಹಾಗಾದ್ರೆ 1 ಕೋಟಿ ರೂಪಾಯಿ ಯಾರು ಖರ್ಚು ಮಾಡಿದ್ರು? ಸೌಜನ್ಯಾಳ ಪರ ವಾದ ಮಾಡ್ತಿದ್ದಂತಹ ಲಾಯರ್ ನೇಮಕ ಆಗಿದ್ದು CBI ಕಡೆಯಿಂದ. ಸೊ ಇವರು ಫೀಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ 1 ಕೋಟಿ ರೂಪಾಯಿಯನ್ನ ಯಾರಿಗೆ ಖರ್ಚು ಮಾಡಿದ್ರು? ಆ ವಿಡಿಯೋದಲ್ಲಿ ಪ್ರಾಸಿಕ್ಯೂಷನ್ನ ಹೆಸರು ಪ್ರಸ್ತಾಪ ಆಗುತ್ತೆ. ಈ ಘಟನೆ ಆದ ನಂತರ ವಿಠಲ್ ಗೌಡ ಅವರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳೋದೇ ಇಲ್ಲ. ಸೌಜನ್ಯ ಹೋರಾಟದಲ್ಲಿ ಅವರ ಹೆಸರು ಪ್ರಸ್ತಾಪನೇ ಆಗಲ್ಲ. ಈ ಬಗ್ಗೆ ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳೋ ಹೋರಾಟಗಾರರು ಯಾಕೆ ಒಂದು ಕ್ಲಾರಿಫಿಕೇಶನ್ನ ಕೊಡಲಿಲ್ಲ? ಯಾಕೆ ವಿಠಲ್ ಗೌಡ್ರನ್ನ ಈ ಸೌಜನ್ಯ ಹೋರಾಟದಿಂದ ದೂರ ಇಟ್ಟಿದ್ದೀರಾ? ಹಾಗಾದರೆ 1 ಕೋಟಿ ರೂಪಾಯಿ ಯಾಕೆ ಖರ್ಚಾಯಿತು? ಅಧಿಕಾರಿಗಳಿಗೆ ಲಂಚ ಕೊಟ್ರ? ಅಥವಾ ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ ಅಂತ ಯಾರಾದರೂ ಅಧಿಕಾರಿಗಳು ಇವರಿಂದ ಲಂಚ ತಗೊಂಡ್ರ? ಈ ಬಗ್ಗೆ ಕ್ಲಾರಿಟಿ ಬೇಡವಾ? ನಮಗೆ ಬೇಡ ಸ್ವಾಮಿ, ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅಂತ ಕೋಟ್ಯಾಂತರ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಅವರಿಗಾದರೂ ಒಂದು ಕ್ಲಾರಿಟಿ ಕೊಡಬೇಕು ಅಂತ ನಿಮಗೆ ಅನಿಸ್ತಿಲ್ವಾ? ಯಾಕೆ ಈ ವಿಷಯದ ಬಗ್ಗೆ ಸೈಲೆಂಟ್ ಆಗಿದ್ದೀರಾ?
ಯಾರಾದರೂ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ವರ್ಮಾ ಕಮಿಟಿ ರಿಪೋರ್ಟ್ ಇದೆ, ನಿಮ್ಮ ಮೇಲೆ ದೂರು ದಾಖಲೆ ಮಾಡ್ತೀವಿ ಅಂತ ಯಾಕೆ ಕಾನೂನನ್ನು ಶೀಲ್ಡ್ ಮಾಡ್ಕೋತಾ ಇದ್ದೀರಾ? ಇನ್ನು ಗಿರೀಶ್ ಮಟ್ಟಣ್ಣನವರ ವಿಚಾರಕ್ಕೆ ಬಂದರೆ, ನಿಶ್ಚಲ್ ಧರ್ಮಸ್ಥಳ ಓದ್ತಿದ್ದ ಕಾಲೇಜ್ನಲ್ಲಿ ಧರ್ಮಸ್ಥಳದವರ ಇನ್ವೆಸ್ಟ್ಮೆಂಟ್ ಇದೆ, ಅದಕ್ಕೆ ನನ್ನ ಹತ್ರ ದಾಖಲೆ ಇದೆ, ನನ್ನ ಫೋನ್ನಲ್ಲೇ ಇದೆ ಅಂತ ಹೇಳ್ತಾರೆ. ಇವರೇ ದಣಿಗಳ ಇನ್ವೆಸ್ಟ್ಮೆಂಟ್ ಇರುವಂತಹ ಕಾಲೇಜ್, ಇವರದ ಇನ್ವೆಸ್ಟ್ಮೆಂಟ್ ಆ ಕಾಲೇಜ್ ಅಲ್ಲಿ ಇದೆ, ದಾಖಲೆ ಇದೆ ನಮ್ಮ ಹತ್ರ, ಇದೇ ಮೊಬೈಲ್ ನಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ, ತೋರಿಸ್ತೀನಿ. ನಿಮ್ಮ ಹತ್ರ ನಿಜವಾಗ್ಲೂ ದಾಖಲೆ ಇದ್ರೆ ರಿಲೀಸ್ ಮಾಡಿ. ಯಾವಾಗ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಯಾರ ಹೆಸರಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ತೋರಿಸಿ ಸರ್. ನಿಮ್ಮ ಹತ್ರ ದಾಖಲೆ ಇದ್ರೆ ತೋರಿಸೋದಕ್ಕೆ ಏನು ಪ್ರಾಬ್ಲಮ್ಮು? ಆಬ್ವಿಯಸ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಅದೊಂದು ಪೇಪರ್ ಎವಿಡೆನ್ಸ್ ಆಗಿರುತ್ತೆ. ಪೇಪರ್ ಎವಿಡೆನ್ಸ್ನ ರಿಲೀಸ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಸ್ವಾಮಿ? ಟಿಲ್ ದಿಸ್ ವೆರಿ ಡೇ ಒಂದು ವಿಚಾರನ ಹೇಳ್ತಾರೆ. ಈ ಪ್ರಕರಣವನ್ನು ನೋಡಿದ ಪ್ರತ್ಯಕ್ಷ ಸಾಕ್ಷಿಗಳು ನಮ್ಮ ಹತ್ರ ಇದ್ದಾರೆ. 3 ನಿಮಿಷದ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ಬಿಟ್ಬಿಟ್ರೆ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಅಂತ ಹೇಳ್ತಾರೆ. ಹಾಗಿದ್ರೆ ಯಾಕೆ ಆ ಸಾಕ್ಷಿಗಳನ್ನು ನೀವು ಇದುವರೆಗೂ ಕೊಟ್ಟಿಲ್ಲ? ನಿಮ್ಮ ಹತ್ರ ಅಷ್ಟೊಂದು ಪ್ರಬಲವಾದ ಸಾಕ್ಷಿಗಳಿದ್ರೆ ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಬೇಡ ಸ್ವಾಮಿ, ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನು ಹೈಕೋರ್ಟಿಗೆ ಕೊಡ್ಬೋದಿತ್ತಲ್ಲ, ಯಾಕೆ ಹೈಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಲಿಲ್ಲ? ಒಂದು ವೇಳೆ ಸಾಕ್ಷಿಗಳ ಪ್ರಾಣಕ್ಕೆ ಅಪಾಯ ಇದೆ ಅಂತಂದರೆ ಮುಚ್ಚಿದ ಲಕೋಟೆಯಲ್ಲಿ ಅಂದರೆ ಕವರ್ ಲೆಟರ್ನಲ್ಲಿ ಕೋರ್ಟ್ಗೆ ಸಾಕ್ಷಿಗಳ ವಿವರವನ್ನು ಸಬ್ಮಿಟ್ ಮಾಡಬಹುದು. ಸೆಕ್ಷನ್ 243 CRPC ಸಾಕ್ಷಿಗಳ ಗೌಪ್ಯತೆಯನ್ನು ಕಾಪಾಡೋದಕ್ಕೆ ಈ ಒಂದು ಸೆಕ್ಷನ್ನಲ್ಲಿ ಅವಕಾಶ ಇದೆ. ಸೆಕ್ಷನ್ 311 CRPC ಈ ಸೆಕ್ಷನ್ನ ಪ್ರಕಾರ ಮುಂಚಿತವಾಗಿ ನೋಟಿಸ್ ಕೊಡದೇ ಇದ್ರೂ ಸಹ ಸಾಕ್ಷಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು. ಸೆಕ್ಷನ್ 233 CRPC ಈ ಸೆಕ್ಷನ್ನ ಪ್ರಕಾರ ಆರೋಪಿಗೆ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ಅವಕಾಶಗಳನ್ನು ನೀಡಲಾಗುತ್ತೆ. ಆರೋಪಿಯ ಪರವಾಗಿಯೂ ಕೂಡ ಸಾಕ್ಷಿಗಳನ್ನು ಪ್ರೊಡ್ಯೂಸ್ ಮಾಡಬಹುದು. ಈ ವಿಚಾರಗಳು ಒಬ್ಬ ಲಾಯರ್ಗೆ ಗೊತ್ತಿರಲಿಲ್ವಾ? ಇಷ್ಟೆಲ್ಲ ಅವಕಾಶಗಳಿದ್ರೂ ಯಾಕೆ ನೀವು ಸಾಕ್ಷಿಗಳನ್ನು ಸಬ್ಮಿಟ್ ಮಾಡಲಿಲ್ಲ? ಓಕೆ, ಆವಾಗೇನೋ ನಿಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಇವಾಗಲಾದರೂ ಸಾಕ್ಷಿಗಳನ್ನ ಕೊಡ್ಬೋದಲ್ವಾ? ಯಾಕೆ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಕೇಳಿದ್ರೆ ಯಾವಾಗಲೂ ಒಂದು ವಿಚಾರ ಹೇಳ್ತಾರೆ, ಅವರ ಹೆಸರನ್ನು ಹೇಳಿಬಿಟ್ರೆ ಕೊಲೆ ಆಗೋಗುತ್ತೆ, ಅವರಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳ್ತಾರೆ. ಶ್ರೀ ಗಿರೀಶ್ ಮಟ್ಟಣ್ಣನವರಿಗೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮುಂಚೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದವರು, ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಪೊಲೀಸ್ ಪ್ರೊಟೆಕ್ಷನ್ಗೆ ಪ್ರೊಸೀಜರ್ ಏನು ಅಂತ ನಿಮಗೆ ಗೊತ್ತಿಲ್ವಾ? ಪೊಲೀಸ್ ಪ್ರೊಟೆಕ್ಷನ್ಗೆ ಯಾವ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಬೇಕು, ಪ್ರೋಸೆಸ್ ಏನು, ಎಷ್ಟು ದಿನ ಹಿಡಿಯುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಒಂದು ಕಡೆ ನೀವೇ ಹೇಳ್ತೀರಾ ಪೊಲೀಸ್ ರಾಜಕೀಯ ವ್ಯವಸ್ಥೆ ಎಲ್ಲ ಇವರ ಜೋಬ್ನಲ್ಲೇ ಇದೆ ಅಂತ. ನೀವು ಹೇಳೋ ಹಾಗೆ ಅವರು ಅಷ್ಟು ಪವರ್ಫುಲ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಬರೋದ ನೆಕ್ಸ್ಟ್ ಸೆಕೆಂಡೇ ಅವ್ರಿಗೆ ಗೊತ್ತಾಗಲ್ವಾ? ಹಾಗಿದ್ರು ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಅಂತ ಬಡ್ಕೋತಾ ಇದ್ದೀರಾ? ನಾನಿಲ್ಲಿ ಯಾರೋ ಒಬ್ಬರನ್ನ ತಪ್ಪು ಅಥವಾ ಒಬ್ಬರನ್ನ ದೂಷಣೆ ಮಾಡೋದಕ್ಕೋಸ್ಕರ ವಿಡಿಯೋ ಮಾಡ್ತಿಲ್ಲ. ನಿಮ್ಮ ಸಮಸ್ಯೆಗೂ ನನ್ನ ಹತ್ರ ಒಂದು ಪರಿಹಾರ ಇದೆ. ನೀವು ಹೇಳ್ತೀರಾ ನಿಮ್ಮ ಹತ್ರ 2 ಸಾಕ್ಷಿಗಳಿದೆ ಅಂತ. ಮೊದಲನೇದು ಈ ಘಟನೆಯನ್ನು ನೋಡಿರುವಂತಹ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಎರಡನೇದು ಈ ಘಟನೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಒಂದು ವೇಳೆ ಸಾಕ್ಷಿದಾರರ ಮುಖ ಕಾಣಿಸ್ತಾ ಇದ್ರೆ ಅದನ್ನು ಕಟ್ ಮಾಡಿ ಬ್ಲರ್ ಮಾಡಿ ಆ ವಿಡಿಯೋನ ರಿಲೀಸ್ ಮಾಡ್ಬೋದು. ಅದನ್ನು ಕೂಡ ನೀವು ಮಾಡಲ್ಲ. ಎರಡನೇದು ಪ್ರತ್ಯಕ್ಷವಾಗಿ ನೋಡಿರುವಂಥ ಸಾಕ್ಷಿಗಳಿದ್ದಾರೆ ಅಂತ ಹೇಳ್ತೀರಾ. ಈ ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಕ್ಕೆ ಬಂದರೆ ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ಬೇಕು? ವೈ ನಾಟ್ ಪ್ರೈವೇಟ್ ಪ್ರೊಟೆಕ್ಷನ್? ಈ ಪ್ರಕರಣದಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷಿಗಳಿಂದ ನಿಜವಾಗ್ಲೂ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಒಂದು ಕ್ರೌಡ್ ಫಂಡಿಂಗ್ ಮಾಡೋಣ. ಭಾರತದಲ್ಲಿರೋ ಬೆಸ್ಟ್ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿನ ಹೈರ್ ಮಾಡ್ಕೊಳ್ಳೋಣ. ಪ್ರೈವೇಟ್ ಸೆಕ್ಯೂರಿಟಿಯನ್ನು ಹೈರ್ ಮಾಡಿಕೊಂಡು ಕರೆಸಿ ಆ ಸಾಕ್ಷಿಗಳನ್ನು, ಅವ್ರ ಕೈಲಿ ಹೇಳಿಸಿ ಆ ದಿನ ಏನು ನಡೀತು, ಎಕ್ಸಾಕ್ಟ್ಲಿ ಏನು ಘಟನೆ ಆಯಿತು. ಆ ಒಂದು ಹೇಳಿಕೆ ರಿಲೀಸ್ ಆದಮೇಲೆ ಐ ಆಮ್ 100% ಶೋರ್ ನೀವೇ ಹೇಳೋ ಹಾಗೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಒಂದು ರಿಯಾಕ್ಷನ್ಗೆ ಸರ್ಕಾರ ಒಂದು ಕೌಂಟರ್ ರಿಯಾಕ್ಷನ್ ಕೊಡಲೇಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ನಾದರೂ ಮಾಡಲೇಬೇಕಾಗತ್ತೆ. ನಿಮ್ಮ ಸಮಸ್ಯೆ ಬಗೆಹರಿತಲ್ಲ. ಹಾಗೂ ಸರ್ಕಾರ ರಿಯಾಕ್ಟ್ ಮಾಡಲೇ ಇಲ್ಲ ಅಂದರೆ ನಿಮ್ಮ ಹತ್ರ ಸುಪ್ರೀಂ ಕೋರ್ಟ್ಗೆ ಹೋಗೋ ಆಪ್ಷನ್ ಇದ್ದೇ ಇದೆ. ನೀವೇ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ. ಈ ವರ್ಷ ಮುಗಿಯೋಷ್ಟರಲ್ಲೂ ಹೋಗ್ತೀವಿ, ನೆಕ್ಸ್ಟ್ ವರ್ಷ ಹೋಗ್ತೀವಿ, ಅಟ್ಲೀಸ್ಟ್ ಗಿವ್ ಅಸ್ ಅ ಡೆಡ್ಲೈನ್. ಅಲ್ಲಿವರೆಗೂ ಈ ಪ್ರೈವೇಟ್ ಪ್ರೊಟೆಕ್ಷನ್ಗೆ ಎಷ್ಟು ಹಣ ಖರ್ಚಾಗುತ್ತೋ ಅದಕ್ಕೆ ಕ್ರೌಡ್ ಫಂಡಿಂಗ್ ಮಾಡೋಣ. ನಾನು ಕೂಡ ನನ್ನ ಕೈಲಾಗಿದ್ದನ್ನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಇಲ್ಲ ಇದು ವರ್ಕ್ ಆಗಲ್ಲ, ನಾವು ಸುಪ್ರೀಂ ಕೋರ್ಟ್ ಹೋಗಲ್ಲ ಅನ್ನೋದಾದರೆ ಆ ಸಾಕ್ಷಿಗಳನ್ನು TV-ನಲ್ಲಿ ಕೂರಿಸಿ ಹೇಳಿಸಿ, ಅವತ್ತಿನ ದಿನ ಏನು ನಡೀತು, ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಹೇಳಿ. ಮುಖ ಕಾಣಿಸಿದ್ರೆ ಅವರ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದಾದರೆ ಬಹಳಷ್ಟು ಕೇಸ್ಗಳಲ್ಲಿ ಮಾಡ್ತಾರೆ, ಮುಖನ ಕವರ್ ಮಾಡಿ ಏನು ನಡೀತು ಅನ್ನೋದನ್ನು ಹೇಳಿಸ್ತಾರೆ.
ಅದೇ ರೀತಿ ನೀವು ಮಾಡ್ಬೋದು. ಅವ್ರನ್ನ ಸ್ಟುಡಿಯೋಕ್ಕೆ ಕರೆಸೋ ಅವಶ್ಯಕತೆನೇ ಇಲ್ಲ. ಪ್ರಪಂಚದ ಯಾವುದೋ ಒಂದು ಮೂಲೆಯಿಂದ ಲೈವ್ ಕನೆಕ್ಟ್ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ಗಳಿದೆ, ಆದರೆ ನೀವು ಇಲ್ಲಿವರೆಗೂ ಯಾವುದನ್ನು ಮಾಡಿಲ್ಲ. ಇನ್ನೂ ಸಿಂಪಲ್, ಇನ್ನೂ ಒಂದು ಆಪ್ಷನ್ ಇದೆ ನಿಮಗೆ. ಇತ್ತೀಚೆಗೆ ಸಮೀರ್ ಮಾಡಿದ ಮೊದಲನೇ ವಿಡಿಯೋ ಡಿಲೀಟ್ ಆಯಿತು. ಅದರ ವಿರುದ್ಧ ಅಪೀಲ್ ಹೋಗಿ ಸಮೀರ್ ಹೇಳಿರೋ ಎಲ್ಲ ವಿಚಾರಗಳು ನಿಜ ಅನ್ನೋದಾದರೆ ನಿಮ್ಮ ಬಳಿ ಸಾಕ್ಷಿ ಇದ್ದರೆ ಆ ವಿಡಿಯೋ ಡಿಲೀಟ್ ಆಗಿರೋ ಆರ್ಡರ್ ವಿರುದ್ಧ ಅಪೀಲ್ ಹೋಗಿ. ಕೋರ್ಟ್ಗೆ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡೋದಕ್ಕೆ ಇದಕ್ಕಿಂತ ಅವಕಾಶ ಬೇಕಾ ನಿಮಗೆ? ಇಷ್ಟೆಲ್ಲ ಅವಕಾಶಗಳಿದ್ರು ಮತ್ತೆ ಮತ್ತೆ ಹೇಳ್ತೀರಾ ನಮ್ಮ ಹತ್ರ ಸಾಕ್ಷಿ ಇದೆ, ಸಾಕ್ಷಿ ಇದೆ, ಸಾಕ್ಷಿ ಇದೆ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹುಡುಕ್ತಂಥ ವಿಚಾರಗಳನ್ನು ಒಂದು ಸ್ವಲ್ಪನೂ ಮರೆಮಾಚದೆ ಎಲ್ಲನೂ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಈ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಬೇಕು ಅಂತ ಕೇಳೋ ಪ್ರತಿಯೊಬ್ಬರಿಗೂ ಕೇಳ್ತೀನಿ, ನಿಮಗೆ ಸೌಜನ್ಯಾಳಿಗೆ ನ್ಯಾಯ ಬೇಕು ಅಂತ ಕಿಂಚಿತ್ತಾದರೂ ಇದ್ದರೆ, ಐ ರಿಪೀಟ್, ಕಿಂಚಿತ್ತಾದರೂ ಇದ್ದರೆ ಈ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಅವರಿಗೆ ಒಂದು ಮಾತು ಕೇಳಿ, ಸಾಕ್ಷಿಗಳನ್ನು ಯಾವಾಗ ಕೊಡ್ತೀರಾ? ಸುಪ್ರೀಂ ಕೋರ್ಟ್ಗೆ ಯಾವಾಗ ಹೋಗ್ತೀರಾ? ಇಷ್ಟೊತ್ತು ತೋರಿಸೋನಲ್ಲ ಸುಳ್ಳಿನ ಕಥೆಗಳು, ಇದಕ್ಕೆ ಏನು ಉತ್ತರ ಕೊಡ್ತೀರಾ? ಇದನ್ನೂ ಕೇಳಿ. ಈ ಪ್ರಕರಣದಲ್ಲಿ ನಾನು ಆಡಿಯನ್ಸನ್ನು ದೂಷಣೆ ಮಾಡೋದಿಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಕೇಸ್ನಲ್ಲಿ ಏನು ನಡೆದಿದೆ ಅಂತ ಎಲ್ಲ ದಾಖಲೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಈ ದಾಖಲೆಗಳು ಅಷ್ಟು ಈಸಿಯಾಗಿ ಸಿಗೋದೂ ಇಲ್ಲ. ಹಾಗಾಗಿ ಯಾರು ಏನು ಹೇಳ್ತಾರೋ ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಡ್ತಾರೆ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಯಾವುದನ್ನು ಕೂಡ ಬ್ಲೈಂಡಾಗಿ ನಂಬೇಡಿ. ಇನ್ಫ್ಯಾಕ್ಟ್ ನಾನು ಹೇಳಿರೋ ವಿಚಾರಗಳನ್ನು ಕೂಡ ಬ್ಲೈಂಡಾಗಿ ನಂಬೇಡಿ. ನಾನು ಇಷ್ಟೊತ್ತು ಮಾತಾಡಿರೋ ವಿಚಾರಗಳಿಗೆ ಎಲ್ಲ ದಾಖಲೆಗಳನ್ನು ಒಂದು ಗೂಗಲ್ ಡ್ರೈವ್ ಹಾಕಿ ಆ ಲಿಂಕನ್ನು ಈ ವಿಡಿಯೋ ಕೆಳಗೆ ಕೊಡ್ತೀನಿ. ಈ ಎಲ್ಲ ದಾಖಲೆಗಳನ್ನ ಕೇರ್ಫುಲ್ಲಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ. ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಅಪರಾಧಿನೂ ಆಗಿರ್ಬೋದು, ನಿರಪರಾಧಿನೂ ಆಗಿರ್ಬೋದು. ಈ ಪ್ರಕರಣದಲ್ಲಿ ಅಪರಾಧಿ ಯಾರು ಬೇಕಾದರೂ ಆಗಿರ್ಬೋದು. ಅದು ಆ 3 ಜನನೇ ಆಗಿರ್ಬೋದು, ಅಥವಾ ಆ ಊರಿಗೆ ಬಂದಂಥ ಯಾರಾದರೂ ಒಬ್ಬ ಟೂರಿಸ್ಟೂ ಆಗಿರ್ಬೋದು, ಅಥವಾ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಪ್ರಭಾವಿ ವ್ಯಕ್ತಿಗಳು ಆಗಿರ್ಬೋದು. ಏನು ಬೇಕಾದರೂ ನಡೆದಿರ್ಬೋದು. ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಈ ಕೇಸ್ ನಡೆದು 12 ವರ್ಷಗಳಾಗೋಗಿದೆ. ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರೂ ಸಿಗ್ತಾ ಇಲ್ಲ. ಈಗ ಮರು ತನಿಖೆ ಮಾಡಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ಸ್ ಬರುತ್ತೆ ಅನ್ನೋದಕ್ಕೆ ನಮಗೆ ಯಾವ ನಂಬಿಕೆನೂ ಇಲ್ಲ. ಹಾಗಾಗಿ ಈ ಕೇಸ್ನ ಮರು ತನಿಖೆ ಬೇಡ ಅಂತ ಹೈಕೋರ್ಟ್ ಹೇಳುತ್ತೆ. ಕೋರ್ಟ್ ಈ ಮಾತನ್ನು ಹೇಳುವಾಗ ಈ ಹೋರಾಟಗಾರರೆಲ್ಲ ಎಲ್ಲೋಗಿದ್ರು? ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನು ಕೊಡಿ. ನೀವು ಹೇಳೋ ಪ್ರಕಾರ ಧರ್ಮಸ್ಥಳದ ದೊಡ್ಡವರೇ ತಪ್ಪಿತಸ್ಥರು ಅನ್ನೋದಾದರೆ ಅವ್ರನ್ನ ವಿರೋಧ ಮಾಡುವಂಥ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೀನಿ. ಇಲ್ಲ ನಮ್ಮಿಂದ ಸಾಕ್ಷಿಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ವಿನಾಕಾರಣ ಒಬ್ಬ ವ್ಯಕ್ತಿ ವಿರುದ್ಧ ಆರೋಪ ಮಾಡೋದನ್ನು ನಿಲ್ಲಿಸಿ. ಯಾಕಂದರೆ ನೀವು ಯಾರ ಬಗ್ಗೆ ಆರೋಪ ಮಾಡ್ತಿದ್ದೀರೋ ಆ ವ್ಯಕ್ತಿಗೂ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬಸ್ಥರು ಹೊರಗಡೆ ಹೋದಾಗ ಅವರನ್ನು ಕೂಡ ಕೆಟ್ಟ ದೃಷ್ಟಿಯಿಂದಲೇ ನೋಡ್ತಾರೆ. ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಹೋಪ್ ಈ ವಿಡಿಯೋದಿಂದ ಸಾಕಷ್ಟು ಕನ್ಫ್ಯೂಷನ್ಗಳಿಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಈ ಪ್ರಕರಣದ ಬಗ್ಗೆ ಇನ್ನೂ ಏನಾದರೂ ಕ್ವಶನ್ಸ್ಗಳಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ ಪ್ರಶ್ನೆಗಳಿಗೂ ಉತ್ತರ ಹುಡುಕುವಂಥ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ಇಸ್ ನಾಟ್ ದಿ ಎಂಡ್.